ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೆಟ್ಟದ ನಲ್ಲಿಕಾಯಿಂದ ಬಳಸ್ಕೊಂಡು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು 10 ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಹಾಗೆ ಸಾಸಿವೆ ಇದನ್ನೆಲ್ಲ ಹಾಕಿ ಚಿಟಪಟ ಅಂದಾದಮೇಲೆ ಅದಕ್ಕೆ ಒಂದು 4 ಚಕ್ಕೆ ಹಾಗೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಆಗ್ತದೆ. ಇದೆಲ್ಲ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಾದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಹಾಗೂ ಜಜ್ಜಿರುವಂಥ ಬೆಳ್ಳುಳ್ಳಿ ಈ ಎರಡನ್ನೂ ಸೇರಿಸ್ಕೊಂಡು ಮತ್ತೆ ಎಣ್ಣೆಲಿ ಹಾಗೆ ಫ್ರೈ ಮಾಡ್ಕೋಬೇಕು. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಆ ಮೆಣಸಿನ್ಕಾಯಿನೂ ಹಾಕಿ ಅದಕ್ಕೆ ಅದಾದಮೇಲೆ ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಅದೇ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗೆಲ್ಲ ಫ್ರೈ ಆಗ್ತದೆ. ಇವಾಗ ಮೇಯ್ನ್ ಇಂಪಾರ್ಟೆಂಟ್ ಬೆಟ್ಟದ ನಲ್ಲಿಕಾಯಿ. ಈ ನಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ತೊಳೆದು. ಈಗ ಅದನ್ನು ಹಾಕ್ಕೊಂಡು ಆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋತೀನಿ. ಫ್ರೈ ಆಗ್ತದೆ. ಈಗ ಅದರ ಮೇಲೆ ಕಟ್ ಮಾಡಿರುವಂಥ ಟೊಮಾಟೋವನ್ನು ಹಾಕ್ಕೊಂಡು ನೀಟಾಗಿ ಅದು ಮೆತ್ತಗಾಗೋವರೆಗೂ, ಈಗ ಸ್ವಲ್ಪ ಉಪ್ಪು ಹಾಕೋತೀನಿ. ಉಪ್ಪು ಹಾಕ್ಕೊಂಡು ಮೆತ್ತಗಾಗೋವರೆಗೂ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ. ಈಗ ನೀಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಈ ಎರಡನ್ನೂ ಸೇರಿಸ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಈಗೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು. ಎಲ್ಲ ಮೆತ್ತಗಾಗಿದೆ, ಫ್ರೈ ಆಗಿದೆ. ಈಗ ಇದನ್ನು ತಣ್ಣಗಾದಮೇಲೆ ಅದನ್ನು ಮಸಾಲೆ ರುಬ್ಬಕ್ಕೆ ಅಂತ ಎತ್ತಿಟ್ಕೊಂಡಿರ್ತೀನಿ. ಇವಾಗ ಮೇನ್ ಚಿಕನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಆ ಎಣ್ಣೆ ಹಾಕಿದ್ಮೇಲೆ ಕಾಯ್ತಾ ಇದೆ ನೋಡಿ. ಎಣ್ಣೆ ಎಲ್ಲ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕಿದ್ಮೇಲೆ ತೊಳ್ಕೊಂಡಿರುವಂಥ ಒಂದು ಅರ್ಧ kg ಚಿಕನ್ನ ನಾನು ಇದಕ್ಕೆ ಎಣ್ಣೆಗೆ ಹಾಕ್ತಿದ್ದೀನಿ. ಈ ಚಿಕನ್ನು ಎಣ್ಣೆಲೇ ಡ್ರೈ ಆಗಬೇಕು. ಇದು ನೀರು ಬಿಟ್ಕೊಳ್ಳುತ್ತೆ. ಸೊ ಅದನ್ನು ಮುಚ್ಚಳನ ಮುಚ್ಚಿ 1-2 ನಿಮಿಷ ಹಾಗೆ ಬಿಡಬೇಕು. ಚೆಕ್ ಮಾಡ್ತಾ ಇರಬೇಕು. ತೆಗೆದು ನೋಡಿ, ನೀಟಾಗಿ ನೀರು ಬಿಟ್ಕೊತಾ ಇದೆ. ಎಣ್ಣೆಲೆ ಫ್ರೈ ಆಗ್ತಾ ಇದೆ, ಹಾಗೆ ನೀರು ಬಿಟ್ಕೊಂಡಿದೆ. ಈಗ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿಣನ ಹಾಕ್ಕೊಂಡು ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹಾಗೆ ಟ್ರೈ ಮಾಡೋದು. ಮತ್ತೆ 1-2 ನಿಮಿಷ ಅದನ್ನು ಬೇಯೋಕೆ ಬಿಡ್ತೀನಿ. ಈಗ ಬೇಯೋಕೆ ಬಿಟ್ಟಾದಮೇಲೆ ಮತ್ತೆ ತೆಗೆದು ನೋಡಿದೆ, ನೀಟಾಗಿ ಆಗ್ತಾಯಿದೆ, ಬೇಯ್ತಾ ಇದೆ ಎಣ್ಣೆಲೆ ಚಿಕನ್ನು. ಸೊ ಈ ಚಿಕನ್ ಬೆಂದಾಗಿದೆ. ಈಗ ಆವಾಗಲೇ ನಾನೇನು ಮಾಡಿದ್ದೆ ಅಂತಂದರೆ ಕಸ್ತೂರಿ ಮೇಥಿನ ಹಾಕೋದು ಮರ್ತಿದ್ದೆ. ಇವಾಗ ಸ್ವಲ್ಪ ಕಸ್ತೂರಿ ಮೇಥಿನ ಅದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಕವರ್ ಮಾಡ್ತೀನಿ. ಈ ಕವರ್ ಆಗಿ ಒಳಗಡೆ ಬೇಯ್ತಾ ಇದೆ. 1-2 ನಿಮಿಷ ಅದನ್ನು ಹಾಗೆ ಬಿಟ್ಬಿಡಬೇಕು. ನೋಡೋಣ ತೆಗೆದು ಹೇಗಾಗಿದೆ ಅಂತ. ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ, ಕಸ್ತೂರಿ ಮೇಥಿ ಇದನ್ನೆಲ್ಲ ಹಾಕಿರೋದು. ಸೊ ಈಗ ಆಗಲೇ ತಣ್ಣಗಾಗಿರೋಂಥ ಆ ಮಿಕ್ಸಿ ಮಾಡ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನಾಗಲೇ ಅದನ್ನು ವೀಡಿಯೋ ಮಾಡಿಲ್ಲ. ಅದಕ್ಕೆ ಧನಿಯಾ ಪುಡಿ ಮತ್ತು ಸ್ವಲ್ಪ ಮೆಣಸಿನ ಪುಡಿ ಎಲ್ಲನೂ ಹಾಕಿ ಅದನ್ನು ಡ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಡ್ರೈ ಆಗಿದೆ. ಈಗ ಮತ್ತೆ ಅದನ್ನೆಲ್ಲ ಎಣ್ಣೆಲಿ ಹಾಕ್ಕೊಂಡು ಸುತ್ತ ಎಣ್ಣೆ ಬಿಡಬೇಕು. ಆ ಥರ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. 1-2 ನಿಮಿಷ ಫ್ರೈ ಆಗ್ತಾಯಿದೆ. ಇದು ಆಲ್ಮೋಸ್ಟ್ ನೋಡಿ, ನೋಡ್ತಾ ಇರ್ಬೋದು, ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಆಲ್ಮೋಸ್ಟ್ ನಮ್ಮದು ರೆಡಿ ಆಯಿತು ಚಿಕನ್. ಈಗ ಸರ್ವಿಂಗ್ ಬೌಲ್ಗೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಬಿಸಿಯಾದಂತಹ ಹಾಗೂ ರುಚಿಕರವಾದಂತಹ ಬೆಟ್ಟದ ನಲ್ಲಿಕಾಯಿ ಚಿಕನ್ ಫ್ರೈ ರೆಡಿ.